ಜಿಲ್ಲೆಗೆ ಭೇಟಿ ಮಾಡ್ತಾ ಇದ್ದೀರಿ. ಕಳೆದ 2 ದಿನದ ಕೂಡ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಇವತ್ತು ವಿಜಯನಗರ ಜಿಲ್ಲೆಗೆ ಬಂದಿದ್ದೀನಿ. ಎಲ್ಲ ಕಡೆ ಬರಗಾಲ ಪೂರ್ತಿಯಾಗಿ ಹೊಲ ಎಲ್ಲ ಒಣಗೋಗಿ ಬಿರುಕು ಬಿಟ್ಬಿಟ್ಟಿದೆ. ಬೆಳೆಗಳು ಏನೇನು ಹಾಕಿದ್ದಾರೆ ಅದು ಅರ್ಧ ಬೆಳೆನೂ ಬರ್ತಾ ಇಲ್ಲ, ಪೂರ್ತಿ ಬೆಳೆ ನಾಶ ಆಗೋಗ್ತಾ ಇದೆ. ಮತ್ತೆ ಈಗ ಬೆಳೆದಿರುವಂಥ ಬಿತ್ತನೆ ಏನಿದೆ ಆ ಬಿತ್ತನೆ ಕಾಸೂ ಬರಲ್ಲ. ಆ ಪರಿಸ್ಥಿತಿ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕಾಣ್ಬರ್ತಾ ಇದೆ. ಸೊ ಈಗಾಗಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು 1 ತಿಂಗಳಿಂದನೇ ಇದನ್ನು ಬರಗಾಲ ಅಂತ ಘೋಷಣೆ ಮಾಡಿದರೆ ಇಷ್ಟೊತ್ತಿಗೆಲ್ಲರಿಗೂ ಇನ್ಶೂರೆನ್ಸ್ ಹಣನೂ ಕೂಡ ಬಂದಿರೋದು. ಮತ್ತು ಕೇಂದ್ರ ಸರ್ಕಾರನೂ ಕೂಡ ನಿಯೋಗ ಬಂದು ಇಲ್ಲೇನು ನಡೀತಾ ಇದೆ ಅನ್ನೋ ಸಮೀಕ್ಷೆ ಅಂತ ಹೇಳ್ಕೊಂಡು ಹೋಗು ಹಣ ಬಿಡುಗಡೆ ಮಾಡೋಕ್ಕೆ ಕೇಂದ್ರನೂ ಕೂಡ NDRF ಅಡಿಯಲ್ಲಿ ಹಣ ಬಿಡುಗಡೆ ಮಾಡ್ತಾ ಇತ್ತು. ಆದರೆ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಕ್ರಮ ಮಾಡಿಲ್ಲ. ಅವರು ಮಂತ್ರಿಮಂಡಲ ರಚನೆ ಇದರಲ್ಲಿ ಕಳೆದ 1 ತಿಂಗಳಿಂದನೂ ಕೂಡ ಸರ್ಕಾರ ಭಾಗಿಯಾಗಿದೆ. DK ಶಿವಕುಮಾರ್ ಅವರು ಬಂದ ಮೇಲೆ ಬರಗಾಲ ಒಂದು ಕಡೆ, ಇನ್ನೊಂದು ಕಡೆ ಎಲ್ಲ ಡ್ಯಾಮ್ಗಳು ಖಾಲಿ, ಬೆಂಗಳೂರಲ್ಲಿರುವಂಥ ಖಜಾನೆ ಪೂರ್ತಿ ಖಾಲಿ ಆಗಿದೆ, ಹಣ ಇಲ್ಲ. ಪೆನ್ಷನ್ ಕೊಡೋಕ್ಕೂ, ಓಲ್ಡ್ ಏಜ್ ಪೆನ್ಷನ್ ಕೊಡೋಕ್ಕೂ ಹಣ ಇಲ್ಲದೊಂದು ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆದವರು ಎಲ್ಲ ಜಿಲ್ಲೆಗಳಿಗೆ ಬಂದು ರೈತರಿಗೆ ಏನು ಪರಿಹಾರ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅದನ್ನು ಘೋಷಣೆ ಮಾಡಬೇಕಾಯಿತು. ಏನು ಮಾಡ್ತಾ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಪೂರ್ತಿ ಆಲ್ಮೋಸ್ಟ್ ಆಲ್ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ. ಸೊ ಇಷ್ಟು ದೊಡ್ಡ ಬರಗಾಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಕಾಳಜಿ ಇಲ್ಲ. ಅವರು ಯಾವುದೇ ಸಭೆಗಳನ್ನು ಮಾಡಿ ಜಿಲ್ಲಾವಾರು ಬರಬೇಕಾಯ್ತು. ಮುಖ್ಯಮಂತ್ರಿ ದಿನಕ್ಕೊಂದು 3-4 ಜಿಲ್ಲೆಗಳಿಗೆ ಭೇಟಿ ಮಾಡಿ ಸಭೆ ಮಾಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಬೇಕು. ಇವಾಗೆಲ್ಲ ನನ್ನ ತಹಸೀಲ್ದಾರ್ ಎಲ್ಲ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಇನ್ನೂ ಬರ ಘೋಷಣೆ ಆಗಿಲ್ಲ, ಘೋಷಣೆ ಆದಮೇಲೆ ನಮ್ದೆಲ್ಲ ಕಾರ್ಯಕ್ರಮ, ಈಗೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೀರಿ ಅಂತ. ಅಂದರೆ ಇಷ್ಟು 2 ತಿಂಗಳಿಂದ ಬರಗಾಲ ಬಂದ್ರೂ ಕೂಡ ಇನ್ನೂ ಟ್ರೈನಿಂಗಲ್ಲೇ ಇದ್ದಾರೆ. ಜಿಲ್ಲಾಡಳಿತ ಇನ್ನೂ ಟ್ರೈನಿಂಗ್ ಕೊಡೋದು ಅಂತ, ಇನ್ನು ಕೆಲಸಕ್ಕೆ ಇಳಿದಿಲ್ಲ. ಪರಿಹಾರ ಏನು ಕೊಡಬೇಕು ಅದಕ್ಕೆ ಇಲ್ಲ. ಮತ್ತೆ ರೈತರೆಲ್ಲ ಗುಳೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಕ್ಕೆ ಏನು ಮಾಡಬೇಕು, ಅವರಿಗೆಲ್ಲ ಆಹಾರ ಒದಗಿಸುವಂಥದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು. ಮೇವಿಲ್ಲ. ಎಲ್ಲ ಮೊನ್ನೆ ರೈತರು ಪಕ್ಕದ ಒಂದು ತಾಲೂಕಲ್ಲಿ ಕೇಳ್ತಾ ಇದ್ರು ರೈತರು, ನಮಗೆ ಹಸುಗಳಿಗೆ ಹುಲ್ಲಿಲ್ಲ, ನಮಗೆ ಯಾರು ಕೊಡ್ತಾರೆ ಅಂತ ಕೇಳಿದ್ರು. ನಾನು ತಹಸೀಲ್ದಾರನ ಕೇಳಿದೆ, ಇಲ್ಲ ಸರ್, ಬೆಳೆ ಬೆಳೆಯೋಕ್ಕೆ ನಾವು ಕಾಳು ಕೊಡ್ತೀರಿ, ಯಾರ್ಯಾರು ದೊಡ್ಡ ರೈತರು ಇರ್ತಾರ, ಆಮೇಲೆ ಬೋರ್ವೆಲ್ ಇರ್ತದೆ, ಅವ್ರು ಬೆಳೆಯೋಕ್ಕೆ ಕಾಳು ಕೊಡ್ತೀರಿ. ಅದೆಲ್ಲ ಬಂದ ಮೇಲೆ ಅಂದರೆ ಇನ್ನು 1.5 ತಿಂಗಳಾದ್ಮೇಲೆ ಅಷ್ಟೊತ್ತು ದನ ಬದುಕಿರ್ಬೇಕಲ್ಲ, ಇನ್ನು 1.5 ತಿಂಗಳು. ಅಂದರೆ ಏನು ಕಾಳಜಿನೇ ಇಲ್ಲ, ಕೇರ್ಲೆಸ್ಸು. ಇಡೀ ಸರ್ಕಾರನೇ ಕೇರ್ಲೆಸ್ಸು. ಏನು ಅನಿಸ್ತಾನೆ ಇಲ್ಲ ಅವ್ರಿಗೆ, ಬರಗಾಲ ಬಂದಿದೆ ಅಂತ ಏನು ಅನಿಸ್ತಾನೆ ಇಲ್ಲ. ಯಾಕಂದ್ರೆ ಅವ್ರ ಕಮಿಷನ್ ಕರೆಕ್ಟಾಗಿ ಹೋಗ್ತಾ ಇದೆಯಲ್ಲ, ಚಂದ ಉಸಿಲಿ ಎಲ್ಲ ಕಾಂಟ್ರಾಕ್ಟ್ಗಳು ಕರೆಯೋದು, ಟೆಂಡರ್ ಮಾಡೋದು, ಇದರಲ್ಲಿ ಕಮಿಷನ್ ಹೊಡೆಯೋದ್ರಲ್ಲೇ ಸರ್ಕಾರ ಭಾಗಿಯಾಗಿದೆ. ಬರೀ ಕಮಿಷನ್ ಸರ್ಕಾರ ಇದು, ಜನಗಳ ಸರ್ಕಾರ ಅಲ್ಲ. ಜನ ಯಾಕನ ಇವ್ರನ್ನ ಎಲೆಕ್ಟ್ ಮಾಡಿದ್ರು ಕಾಂಗ್ರೆಸ್ ಅವ್ರನ್ನ ಅಂತ ಜನ ಪಶ್ಚಾತ್ತಾಪ ಬೀಳುವಂಥ ಪರಿಸ್ಥಿತಿ. ಜನಕ್ಕೆ ವಿಶ್ವಾಸ ಹೊರಟೋಗಿದೆ ಸರ್ಕಾರದ ಮೇಲೆ. ಅದರಿಂದ ವಿರೋಧ ಪಕ್ಷದ ನಾಯಕನಾಗಿ ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಜನಗಳಿಗೆ ಸಾಂತ್ವನ ಹೇಳ್ತೀನಿ. ಮತ್ತು ಸರ್ಕಾರಕ್ಕೂ ಅಷ್ಟೇ 13ನೇ ತಾರೀಕು ನಡೆಯುವಂಥ ವಿಧಾನಸಭಾ ಅಧಿವೇಶನದಲ್ಲಿ ಇದು ಪ್ರಸ್ತಾವ ಮಾಡಿ, ಸರ್ಕಾರ ಕೂಡಲೇ ಬರ ಘೋಷಣೆ ಮಾಡಿಲ್ಲ ಅಂದರೆ ವಿಧಾನಸಭಾ ಅಧಿವೇಶನನ ಇವ್ರ ಕಾಟಾಚಾರಕ್ಕೆ ಮಾಡೋಕ್ಕೆ ಬಿಡಲ್ಲ ನಾವು. ಇವ್ರ ಕಾಟಾಚಾರಕ್ಕೋಸ್ಕರ, ಇವ್ರ ತೀಟೆಗೋಸ್ಕರ ನಾವು ಬಿಡಲ್ಲ. ದೊಡ್ಡ ಹೋರಾಟ ಮಾಡ್ತೀರಿ, ರೈತರಿಗೆ ನ್ಯಾಯ ಕೊಡಿಸ್ತೀರಿ, ಇಮಿಡಿಯೇಟಾಗಿ ಬೆಳೆ ಪರಿಹಾರ ಸಿಗಬೇಕು. ಆ ದೃಷ್ಟಿಯಿಂದ ಹೋರಾಟವನ್ನು ಮಾಡ್ತೀರಿ. ಕಳೆದ ಬಾರಿ ಡ್ಯಾಮ್ ಹೊಡೆದಾಗ 2ನೇ ಬೆಳೆಗೂ ನೀರು ಕೊಟ್ಟಿದ್ದಿಲ್ಲ. ಈ ಭಾಗದ ಭೀಕರ ಬರಗಾಲ ಎದುರಾಗೈತಿ. ವಿಜಯನಗರ ಜಿಲ್ಲೆಗೆ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕಂತ ರೈತರು ಇವತ್ತು ಆಗ್ರಹ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರು ಕೂಡ ಇವತ್ತು ಗೋಳೆ ಹೊರಟಿದ್ದಾರೆ. ನಾನು ಬಳ್ಳಾರಿ ಮತ್ತು ವಿಜಯನಗರ ಇಲ್ಲೇ ಹೈಯೆಸ್ಟ್ ಬರಗಾಲ ಬಂದಿರೋದು. ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದೀನಿ. ಹೈಯೆಸ್ಟ್ ಇವೆರಡು ಜಿಲ್ಲೆಗಳು. ಅಂದರೆ ದೇಶದಲ್ಲೇ ಈ ಭಾಗದಲ್ಲಿ, ಇದು ಚಿತ್ರದುರ್ಗ ಈ ಭಾಗದಲ್ಲಿ ಬರ ಜಾಸ್ತಿ. ಅದರಿಂದ ಇಲ್ಲಿಗೆ ವಿಶೇಷ ಅನುದಾನ ಕೊಡೋದ್ರಲ್ಲೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಫಸ್ಟ್ ಬರ ಅಂತ ಘೋಷಣೆ ಮಾಡಲಿ, ಆಮೇಲೆ ಅನುದಾನ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಆಮೇಲೆ ಚರ್ಚೆ ಮಾಡೋಣ. ಶೇಕಡ 64% ಮಳೆ ಕೊರತೆ ಇದೆ ಅನ್ನೋದು ಇಲಾಖೆ ಮಾಹಿತಿ. ಸೊ ಬರ ಘೋಷಣೆಗೆ ಡೆಡ್ಲೈನ್ ಕೊಡ್ತೀರಾ ಸರ್ಕಾರಕ್ಕೆ? ಅದೇ 3ನೇ ತಾರೀಕು
ಎಲ್ಲ ಇಡೀ ಬಳ್ಳಾರಿ ಜಿಲ್ಲೆ ಪೂರ್ತಿ 3ನೇ ತಾರೀಕು ಒಳಗಡೆ ಘೋಷಣೆ ಮಾಡಿಲ್ಲ ಅಂದರೆ ಎಲ್ಲರೂ ಹೊಲಗಳಲ್ಲಿ ಕೂತು ಒಂದು ದಿನ ಪೂರ್ತಿ ಹೊಲದಲ್ಲೇ ಕೂತ್ಕೊಂಡು ಧರಣಿ ಮಾಡಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಮ್ಮ ವಿಜಯನಗರ ಅಧ್ಯಕ್ಷರ ಜೊತೆನೂ ಮಾತಾಡ್ತೀನಿ. ಅದೇ ಡೇಟಲ್ಲಿ ಇಲ್ಲೂ ಕೂಡ ಎಲ್ಲ ಹೊಲಗಳಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಂಥದ್ದಕ್ಕೆ ಒಂದು ಕರೆಯನ್ನು ಕೊಡುವಂಥ ತೀರ್ಮಾನ ಮಾಡ್ತೀವಿ. ಸರ್, ಅಮೌಂಟ್ ಡಿಮ್ಯಾಂಡ್ ಮಾಡ್ತಾರೆ. ಇವಾಗ ಮಳೆ ಇಲ್ಲ, ಈಗ ರೈತರು ಕೂಡ ಬಿತ್ತನೆ ಮಾಡಿದ್ದಾರೆ. ಆ ಬಿತ್ತನೆ ಕೂಡ ಸರ್ ರೈತರಿಗೆ ಸಾಲ ಮರುಪಾವತಿ ನೋಟಿಸ್ ಕೊಟ್ಟಿದ್ದಾರೆ. ಈಗ ಯಾರ್ಯಾರು ಬಿತ್ತನೆ ಬೀಜ ತಗೊಂಡಿದ್ರು ಅವರೆಲ್ಲ ವಾಪಸ್ ತಗೊಂಡೋಗಿ ಕೊಡ್ತಾ ಇದ್ದಾರೆ. ನೀವು ಚಿತ್ರದುರ್ಗದಲ್ಲಿ ನೋಡಿ ಕ್ಯೂ ನಿಂತಿದ್ದಾರಲ್ಲ, ಯಾಕಂದ್ರೆ ಬಿತ್ತನೆ ಬೀಜಕ್ಕೆ 3,000, ಒಂದೊಂದು ಕೆಜಿಗೆ 3,000 ಬಿತ್ತನೆ ಬೀಜ ಕೊಟ್ಟವರೆಲ್ಲ ಅಷ್ಟು ದುಡ್ಡಾದ್ರೂ ಬರಲಿ ಜೀವನಕ್ಕೆ ಅಂತೇಳಿ ವಾಪಸ್ಸು ಕೊಡೋವಂಥ ಸ್ಥಿತಿ. ಇಷ್ಟಿದ್ರೂ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇದ್ದಂಗೆ ಕಾಣಿಸಿಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಅಟ್ಲೀಸ್ಟ್ ಮಾರಾಟ ವಾಪಸ್ಸು ತಗೊಂಡೋಗಿ ಕೊಡ್ತಾವ್ರಲ್ಲ, ಅವ್ರಿಗಾದ್ರೂ ಏನಾದರೂ ಪರಿಹಾರ ಕೊಡ್ತೀರಪ್ಪ, ನೀವೇನು ವಾಪಸ್ ಕೊಡಬೇಡಿ, ಆ ದುಡ್ಡು ನಾವು ಕೊಡ್ತೀರಿ, ನೀವೇ ಇಟ್ಕೊಳ್ಳಿ ಅಂತಾದ್ರೂ ಹೇಳೋ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಅದರಿಂದ ಇಲ್ಲಿ ನನಗನ್ಸ್ತತೆ ಸರ್ಕಾರದ ವೈಫಲ್ಯ ಇದು ಮೇಯ್ನಾಗಿ ಎದ್ದು ಕಾಣ್ತಾ ಇದೆ. ಒಬ್ಬ ಮಂತ್ರಿನೂ ಏರಿಯಾ ಕಡೆ ಬರ್ತಾ ಇಲ್ಲ. ಮುಖ್ಯಮಂತ್ರಿ ಅಂತೂ ಡೆಲ್ಲಿ ಬಿಟ್ಟು ಅವರು ಕರ್ನಾಟಕ ಕಡೆ ತಲೆನೂ ಆಗ್ತಾ ಇಲ್ಲ. MLAಗಳೆಲ್ಲ ಇಲ್ಲಿನ ಎಲ್ಲ MLAಗಳು ಡೆಲ್ಲಿ ಸೇರ್ಬಿಟ್ಟವ್ರೆ, ಮಂತ್ರಿ ಆಗೋಕ್ಕೆ ಹೊರಟಿದ್ದಾರೆ. ಅವರು ಇಲ್ಲಿ ಜನ ಬೇಕಿಲ್ಲ, ಅವ್ರಿಗೆ ಪದವಿ ಬೇಕು. ಅದಕ್ಕೆ ಮುಂದೆ ಬರೋವಂಥ ಚುನಾವಣೆಯಲ್ಲಿ ಜನ, ಈ ಭಾಗದ ಜನ ಅವರಿಗೆ ಪರ್ಮನೆಂಟ್ ಆಗಿ ಡೆಲ್ಲಿಗೆ ಕಳಿಸ್ತಾರೆ, ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಈಗ ನೋಟಿಸ್ ಕೊಡುವಂಥದ್ದನ್ನ ನಾನು ವಿಧಾನಸಭೆ ಅಧಿವೇಶನದಲ್ಲಿ ಮಾತಾಡ್ತೀನಿ.